ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಮ್ಮ ದೇಶ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಟೆಕ್ನಾಲಜಿ ಬೆಳೀತಾ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಮನುಷ್ಯನಲ್ಲಿ ಈ ಒಂದು ಕಿರುಕುಳ ಅನ್ನೋದು ಯಾಕೆ ತಲೆಯಿಂದ ಹೋಗ್ತಾ ಇಲ್ಲ? ವರದಕ್ಷಿಣೆ ವಿಚಾರಕ್ಕಾಗಿರ್ಬೋದು ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಿರುವಂತೆ ಆಗಿರ್ಬೋದು, ಈ ರೀತಿಯಾದಂಥ ಕಿರುಕುಳಗಳನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಅನ್ಯಾಯವಾಗಿ ಕೊಲೆ ಮಾಡುವಂಥದ್ದು ಅಥವಾ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ತಂದು ಇಡುವಂಥ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿಯೂ ಕೂಡ ಹೆಚ್ಚಾಗ್ತಾ ಇದ್ದಾವೆ, ದೇಶದಲ್ಲೂ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈಗ ಅಂತಹದ್ದೇ ಒಂದು ಪ್ರಕರಣ ದೊಡ್ಡಬಳ್ಳಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಂತಹ ಕೀಳು ಮಟ್ಟದ ಮನಸ್ಥಿತಿಯ ಜನಗಳು ಈಗೂ ಇದ್ದಾರೆ ಎಂಬುದು ಕೂಡ ನಮಗೆ ಈ ಒಂದು ವಿಡಿಯೋವನ್ನು ಗಮನಿಸಿದ ಮೇಲೆ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಪಾಪ ಒಂದು ಹೆಣ್ಣು ಮಗಳು ಬೋರ್ಗರೆದು ಒಂದು 8 ನಿಮಿಷದ ವಿಡಿಯೋವನ್ನು ಮಾಡಿಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೆ ಆ ಒಂದು ನಾಲಾಯಕರು ಎಷ್ಟು ಶಿಕ್ಷೆಯನ್ನು ಕೊಟ್ಟಿರ್ಬೋದು, ಅತ್ತೆ ಮನೆಯವರಾಗಿರ್ಬೋದು, ಗಂಡ ಆಗಿರ್ಬೋದು, ಸೊ ಒಟ್ಟಾರೆ ಎಲ್ಲರೂ ಕೂಡ ಕುಟುಂಬದಸ್ಥರು ಏನಿರ್ತಾರೆ ಅವರೆಲ್ಲರೂ ಕೂಡ ತುಂಬ ಟಾರ್ಚರನ್ನು ಕೊಡ್ತಾರೆ. ಆ ಒಂದು ಟಾರ್ಚರನ್ನು ತಾಳಲಾರದೆ ಕೊನೆಗೂ ಈ ಒಂದು ಯುವತಿ ಅಥವಾ ಕೊನೆಗೂ ಈ ಒಂದು ಮಹಿಳೆ ನೀರಿಗೆ ಹಾರಿ ಅಥವಾ ಡ್ಯಾಮ್ಗೆ ಹಾರಿ ತನ್ನ ಜೀವವನ್ನು ಕಳೆದುಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾಳೆ. ವಿಡಿಯೋದಲ್ಲಿ ಏನಿದೆ ಸಾರಾಂಶವನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪತಿ ಮನೆಯವರ ಕಿರುಕುಳದಿಂದ ಬೇಸತ್ತ ಉಪನ್ಯಾಸಕಿ ನೀರಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ನಲ್ಲಿ ನಡೆದಿರ್ತಕ್ಕಂತಹದ್ದು. ಇನ್ನು ಪುಷ್ಪಾವತಿ ಮೃತರಾಗಿರ್ತಕ್ಕಂಥವಳು ಕೇವಲ 11 ತಿಂಗಳ ಹಿಂದೆಷ್ಟೇ ತಪಸ್ಸಿನಿ ಹಳ್ಳಿಯ ವೇಣು ಎಂಬಾತನ ಜೊತೆ ಈ ಮಹಿಳೆ ಮದುವೆ ಕೂಡ ಆಗಿರ್ತಾಳೆ. ಮದುವೆಯ ನಂತರ ಪತಿ ಮನೆಯಲ್ಲಿ ಪುಷ್ಪಾವತಿಗೆ ನಿರಂತರವಾದಂತಹ ಕಿರುಕುಳವನ್ನ ಕೊಡಲು ಪ್ರಾರಂಭಿಸಿರ್ತಾರೆ. ವರದಕ್ಷಿಣೆ ಸೇರಿದಂತೆ ನಿವೇಶನ ಕೊಡಬೇಕು, ಒಂದು ಮನೆಯನ್ನು ಕಟ್ಟಿಕೊಡಬೇಕು ಅಥವಾ ಒಂದು ಮನೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವಳಿಗೆ ನಿರಂತರವಾಗಿ ಪೀಡಿಸ್ತಾ ಇದ್ರಂತೆ. ಪುಷ್ಪಾವತಿ ಈ ರೀತಿಯಾದಂತಹ ಆರೋಪವನ್ನ ಮಾಡಿ ವಿಡಿಯೋವನ್ನ ಮಾಡಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಪುಷ್ಪಾವತಿ ನಾಪತ್ತೆಯಾಗಿರುವ ಬಗ್ಗೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಟುಂಬಸ್ಥರು ಕೇಸನ್ನು ಕೂಡ ದಾಖಲಿಸ್ತಾರೆ. ಪುಷ್ಪಾವತಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ಎಂಬುದನ್ನು ಒಂದಿಷ್ಟು ಸವಿವರವಾಗಿ ಗಮನಿಸ್ತಾ ಹೋಗೋಣ. ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ ದಿನದಿಂದ ನನ್ನ ಗಂಡ ನನ್ನ ಜೊತೆ ಸರಿಯಾಗಿ ಸಂಸಾರವನ್ನ ಮಾಡದೇ ಇದ್ದ, ನನ್ನಿಂದ ದೂರ ಉಳಿಯುತ್ತಿದ್ದ. ನಾನು ಸಂಸಾರ ಮಾಡಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಗಂಡ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಈ ವಿಚಾರವನ್ನ ನಮ್ಮ ಅತ್ತೆ ಮಾವನಿಗೂ ಕೂಡ ತಿಳಿಸಿದ್ದೆ. ಎಲ್ಲವೂ ಕೂಡ ಒಂದಿಷ್ಟು ದಿನಗಳು ಕಳೆದ ನಂತರ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸುಮ್ಮನಾಗಿ ಬಿಟ್ಟಿದ್ದೆ. ಗಂಡನಿಗೆ ನಾವು ಮಗು ಮಾಡಿಕೊಳ್ಳೋಣ ಎಂದು ಹೇಳಿದರೆ ಈಗ ಮಗು ಬೇಡ, 1-2 ವರ್ಷ ಹೋಗಲಿ, ನಂತರ ಮಗು ಮಾಡಿಕೊಳ್ಳೋಣ, ಇವಾಗ ಯಾಕೆ ಅರ್ಜೆಂಟು ಎಂದು ನನಗೆ ಬೈಯುತ್ತಿದ್ದರು. ನನಗೆ ಅನುಮಾನ ಬಂದು ನಿನಗೇನಾದರೂ ತೊಂದರೆ ಇದ್ದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳೋಣ ಎಂದು ಗಂಡನಿಗೆ ತಿಳಿಸಿದ್ದೆ. ಆಗ ನನಗೆ ಅವಾಚ್ಯ ಶಬ್ದದಿಂದ ಬೈದಿದ್ದರು. ಅವರನ್ನ ಮುಟ್ಟಿದರೆ ಕಾಲಿನಿಂದ ನನ್ನ ಎದೆಗೆ ಒದೆಯುತ್ತಿದ್ದರು. ಮಗು ಬೇಕು ಎಂದರೆ ನನ್ನ ಚಿಕ್ಕ ಮಗನ ಬಳಿ ಹೋಗಿ ಮಲಗು ಎಂದು ನನ್ನ ಅತ್ತೆ ಮಾವ ಹೇಳ್ತಾ ಇದ್ರು. ಮೈದುನನು ಅದೇ ರೀತಿಯಾಗಿ ಮಾತನಾಡ್ತಾ ಇದ್ದ, ಮಾನಸಿಕ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದ. ಈ ಬಗ್ಗೆ ನನ್ನ ಹೆತ್ತವರಿಗೆ ತಿಳಿಸಿದ್ದು ಅವರು ಬಂದು ಹೇಳಿದ್ರು, ಏನು ಪ್ರಯೋಜನ ಕೂಡ ಆಗಿರಲಿಲ್ಲ ಎಂದು ಪುಷ್ಪಾವತಿ ಆ ಒಂದು ವಿಡಿಯೋದಲ್ಲಿ ಆರೋಪಿಸ್ತಾ ಇರುವಂತದ್ದು. ಇನ್ನು 15 ದಿನಗಳ ಹಿಂದೆ ಗಂಡನ ಮನೆಯವರು ಸೇರಿ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ರು, ಅವಾಚ್ಯ ಶಬ್ದದಿಂದ ಬೈದಿದ್ರು. ಈ ವೇಳೆ ನನ್ನನ್ನು ಎಳೆದಾಡಿದ ಪರಿಣಾಮ ಗಾಯವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೂಡ ಕೊಡಿಸಿದ್ರು. ನೀನು ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಮತ್ತೆ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ಮಾವ ಹೆದರಿಕೆಯನ್ನು ಕೂಡ ಹಾಕಿದ್ರು. ಮತ್ತೆ ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ಕೂಡ ಆಗ್ತಾ ಈ ವೇಳೆ ನಾನು ಪೊಲೀಸರಿಗೆ ದೂರು ಕೊಡೋದಾಗಿ ಕೂಡ ಹೇಳಿದ್ದೆ. ಆಗ ನನ್ನ ಕತ್ತು ಇಸಿಗೆ ಮನೆಯಿಂದ ಆಚೆ ಕೂಡ ಹೊರಗೆ ಹಾಕಿದ್ರು. ಇದನ್ನ ಪ್ರಶ್ನಿಸಲು ಬಂದಂತಹ ನನ್ನ ತಮ್ಮನಿಗೂ ಕೂಡ ಇವರು ಹಲ್ಲೆಯನ್ನ ಮಾಡಿದ್ರು. ಆತ ಇದೆಲ್ಲವನ್ನು ಕೂಡ ಗಮನಿಸಿದ ನಂತರ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿದ್ದ ಅನ್ನೋ ರೀತಿಯಲ್ಲಿ ಪುಷ್ಪಾವತಿ ಹೇಳ್ತಾ ಇರುವಂತಹದ್ದು. ಗಂಡನ ತೊಡೆ ಮೇಲೆ ನಾನು ತಲೆ ಇಟ್ಟು ಸಾಯಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿದ್ದೆ, ಆದರೆ ನನ್ನ ಗಂಡನೇ ನನ್ನ ಕೊಲೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾನೆ. ತುಂಬಾ ಚಿತ್ರಹಿಂಸೆ, ನರಕವನ್ನ ಎಲ್ಲವನ್ನೂ ಕೂಡ ನನಗೆ ತೋರಿಸಿಬಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ನನ್ನ ಊಟದಲ್ಲಿ ವಿಷ ಹಾಕಿರುವಂತಹದ್ದು ನನ್ನ ಗಮನಕ್ಕೆ ಬಂದ ನಂತರ ಅಲ್ಲಿಂದ ನಾನು ಊಟವನ್ನೇ ಮಾಡೋದು ಬಿಟ್ಟುಬಿಟ್ಟೆ. ಅಂದ್ರೆ ನಾನೇ ಅಡುಗೆ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಊಟವನ್ನ ಮಾಡ್ತಾ ಇದ್ದೆ. ಅದಾದ ಬಳಿಕ ಅವರು ಅಡುಗೆ ಮಾಡಿದ್ದನ್ನ ಯಾವುದೇ ಕಾರಣಕ್ಕೂ ನಾನು ನೋಡ್ತಾನೂ ಇರಲಿಲ್ಲ, ಊಟವನ್ನು ಕೂಡ ನಾನು ಮಾಡ್ತಾನೆ ಇರಲಿಲ್ಲ ಎನ್ನೋ ರೀತಿಯಲ್ಲಿ ಆ ಒಂದು ಮಹಿಳೆ ಹೇಳಿಕೊಂಡಿರ್ತಕ್ಕಂಥದ್ದು. ಅಷ್ಟಕ್ಕೂ ನಾನು ಮಾಡಿದಾದ್ರೂ ತಪ್ಪೇನು, ನನಗೆ ಯಾಕೆ ಈ ರೀತಿಯಾದಂಥ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಒಂದು ಹಣಕ್ಕಾಗಿ ಅಥವಾ ಒಂದು ಮನೆಗಾಗಿ ಈ ರೀತಿಯಾದಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೇ ತಪ್ಪ ಅಥವಾ ನಾನು ಗಂಡನ ಮನೆಗೆ ಬಂದಿದ್ದೇ ತಪ್ಪ? ನನ್ನ ಗಂಡ 2ನೇ ಮದುವೆ ಆಗುವುದಾಗಿ ಕೂಡ ಹೇಳ್ತಾ ಇದ್ದಾರೆ. ವರದಕ್ಷಿಣೆ ಕೊಡಲಿಲ್ಲ ಅಂದ್ರೆ ಅಥವಾ ನನಗೆ ಒಂದು ಸೈಟ್ ಅಥವಾ ಒಂದು ಮನೆಯನ್ನು ನಿನ್ನ ತಂದೆ ತಾಯಿಯವರು ಕೊಟ್ಟಿಲ್ಲ ಅಂದ್ರೆ ನಾನು ಬೇರೆ ಮದುವೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ನನಗೆ ಭಯ ಪಡಿಸ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾರೆ. ತವರು ಮನೆಯವರು ಬರೋ ಹಾಗಿರಲಿಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸೊ ಈ ರೀತಿಯಾದಂಥ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು. ಕೊನೆಗೂ ನನಗೆ ಈ ಒಂದು ಚಿತ್ರಹಿಂಸೆಯಿಂದ ತಡೆದುಕೊಳ್ಳೋದಕ್ಕೆ ಆಗದೆ ನಾನು
ಸಾವನ್ನು ಅಪ್ಪಬೇಕು ಅಂತ ನಿರ್ಧಾರವನ್ನು ಮಾಡಿಬಿಟ್ಟಿದ್ದೀನಿ. ನಾನು ಸತ್ತ ನಂತರ ನನ್ನ ಹೆಣವನ್ನು ನನ್ನ ಗಂಡನ ಮನೆಯಲ್ಲಿಯೇ, ಅದರಲ್ಲೂ ನಾನು ಮಲಗುವ ರೂಮಿನಲ್ಲಿಯೇ ನನ್ನನ್ನು ಊತ ಹಾಕಿಬಿಡಿ, ಇದೇ ನನ್ನ ಕೊನೆ ಆಸೆ ಅನ್ನೋ ರೀತಿಯಲ್ಲಿ ಆ ಒಂದು ಮಹಿಳೆ ಹೇಳ್ತಾ ಇರುವಂಥದ್ದು. ನನಗೆ ಆಗಿರುವಂತಹ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗೋದು ಬೇಡ, ಬೇರೆ ಯಾವ ಹೆಣ್ಣಿಗೂ ಕೂಡ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ಒಂದು ವಿಡಿಯೋದಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನರ ಹೆಸರನ್ನು ಕೂಡ ಹೇಳಿರ್ತಕ್ಕಂಥದ್ದು. ನನ್ನ ಸಾವಿಗೆ ಮೂಲ ಕಾರಣರು ನನ್ನ ಅತ್ತೆ, ಮಾವ, ಅದೇ ರೀತಿಯಾಗಿ ಚಿಕ್ಕಪ್ಪ ಅಂತ ಈ ರೀತಿಯಾದಂಥ ಕೆಲವೊಂದಿಷ್ಟು ಜನರ ಹೆಸರನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ಹೆಸರನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಅತ್ತೆ ಭಾರತಿ, ಮಾವ ಗೋವಿಂದಪ್ಪ, ಮೈದುನ ನಾರಾಯಣ ಸ್ವಾಮಿ, ಗಂಡ ವೇಣು, ಅದೇ ರೀತಿಯಾಗಿ ಗಂಡನ ಚಿಕ್ಕಪ್ಪ ಆಗಿರ್ತಕ್ಕಂಥ ಮತ್ತೇಗೌಡ, ಅದೇ ರೀತಿ ಚಿಕ್ಕಮ್ಮ ಪಲ್ಲವಿ ನನ್ನ ಸಾವಿಗೆ ಮುಖ್ಯವಾದಂಥ ಕಾರಣ. ಇವರುಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ನಾನು ಎಷ್ಟು ನೋವನ್ನು ಅನುಭವಿಸಿದ್ದೀನೋ ಇವರಿಗೂ ಕೂಡ ಆ ನೋವಿನ ಅರಿವು ಆಗಬೇಕು, ಇವರಿಗೆ ಒಂದು ಒಳ್ಳೆಯ ಶಿಕ್ಷೆ ಆಗಬೇಕು. ನಿಜಕ್ಕೂ ಅವರು ಆ ಒಂದು ಶಿಕ್ಷೆಯನ್ನು ಅನುಭವಿಸಿ ಬೇರೆ ಯಾವ ರೀತಿಯಾದಂಥ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿಯಾದಂಥ ತೊಂದರೆಯನ್ನು ಅವರು ಕೊಡಬಾರ್ದು ಅನ್ನೋ ಮಟ್ಟಕ್ಕೆ ಆ ಒಂದು ಮಹಿಳೆ ವಿಡಿಯೋವನ್ನು ಮಾಡಿ ವಿಡಿಯೋವನ್ನು ಬರೆಬಿಟ್ಟು, ಇನ್ನು ಅವರ ಮನೆಯಲ್ಲಿ ನಾನು ಕೆಲಸದ ಆಳಿನ ರೀತಿಯಲ್ಲೇ ಇದ್ದೆ, ಯಾಕೆ ಈ ರೀತಿಯಾದಂಥ ಚಿತ್ರಹಿಂಸೆ ಕೊಡೋದಕ್ಕೆ ಪ್ರಾರಂಭಿಸಿದ್ರು, ಯಾಕೆ ಇವರಿಗೆ ಹಣದ ಮೇಲೆ ಈ ರೀತಿಯಾದಂಥ ಮೋಹ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಮಹಿಳೆ ಹೇಳ್ತಾ ಇರುವಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಂತಹದ್ದೊಂದು ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ನಮಗೆ ಹಿಂಸೆ ಆಗುತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವರದಕ್ಷಿಣೆಗಾಗಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡುವಂಥ ಮನಸ್ಥಿತಿಯನ್ನು ಇತ್ತೀಚಿನ ದಿನಗಳಲ್ಲಿ ಹೊಂದುತ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ನಮ್ಮ ಜನಗಳಿಗೆ ಅಥವಾ ನಮ್ಮ ಹಿರಿಯರಿಗೆ ಕೆಲವೊಂದಿಷ್ಟು ಜನರಿಗೆ ಕಾನೂನಿನ ಅರಿವಿರಲಿಲ್ಲ, ವರದಕ್ಷಿಣೆಯನ್ನು ಕೇಳಬಾರ್ದು, ಅದು ತಪ್ಪು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರಲಿಲ್ಲ. ಸೊ ಅದು ರೂಢಿಯಲ್ಲಿ ಬಂದಿತ್ತು. ಆದರೆ ಆ ರೂಢಿ ಯಾವಾಗ ಅಂತ್ಯ ಆಗುತ್ತೋ ಎಂಬುದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಇಂದಿಗೂ ಕೂಡ ಈ ವರದಕ್ಷಿಣೆ ಅನ್ನೋ ಪಿಡುಗು ಹಾಗೇನೇ ಇದೆ. ಜನಗಳು ಎಷ್ಟೇ ಶಿಕ್ಷಣವನ್ನು ಪಡೆದರೂ ಕೂಡ ಈ ಒಂದು ವರದಕ್ಷಿಣೆ ಅನ್ನೋ ಕಿರುಕುಳ ಅಥವಾ ವರದಕ್ಷಿಣೆ ಅನ್ನೋ ಪಿಡುಗಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಈ ವರದಕ್ಷಿಣೆ ಕೊಟ್ಟಷ್ಟು ತೆಗೆದುಕೊಳ್ಳುವಂಥ ಮಟ್ಟಕ್ಕೂ ಬಂದಿಲ್ಲ. ಇಷ್ಟೇ ಕೊಡಬೇಕು, ಹೀಗೆ ಕೊಡಬೇಕು, ಡಿಮ್ಯಾಂಡ್ಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಕಾನೂನಿನಲ್ಲಿ ಅದು ತಪ್ಪು ಅನ್ನೋ ರೀತಿಯಲ್ಲಿ ಉಲ್ಲೇಖ ಇದ್ದರೂ ಕೂಡ ಅದನ್ನು ಯಾಕೆ ಈ ಜನಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಕೂಡ ಗೊತ್ತಿಲ್ಲ. ಸಂಪ್ರದಾಯದ ಹೆಸರಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಅದೇನೇ ಇರಲಿ, ಒಂದು ಮದುವೆ ಆಗಿ ಬಂದಿರತಕ್ಕಂಥ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಥವಾ ಚೆನ್ನಾಗಿ ಅವಳನ್ನು ಸಾಕೋಕ್ಕೆ ಆಗಿಲ್ಲ ಅಂತಂದರೆ ಅವನನ್ನು ಗಂಡ ಅಣಬೇಕಾ ಅಥವಾ ಶಂಡ ಅಣಬೇಕಾ ಅನ್ನೋ ಮಟ್ಟಕ್ಕೆ ಒಂದು ಪ್ರಶ್ನೆ ಕಾಡುತ್ತೆ. ಹೊಟ್ಟೆ ಉರಿಯುತ್ತೆ. ಯಾರ್ದೋ ಮನೆಯಲ್ಲಿ ಹುಟ್ಟಿ ಯಾರ್ದೋ ಮನೆಯನ್ನು ಬೆಳಗೋದಕ್ಕೆ ಅಂತಲೇ ಬಂದಿರ್ತಾರೆ. ಅದೇನೇ ಕಷ್ಟಗಳಿರ್ಬೋದು, ತಂದೆ ತಾಯಿಗಳು ಅವರನ್ನು ಮದುವೆ ಮಾಡಿಕೊಡ್ತಾರೆ, ತಮ್ಮ ಮಕ್ಕಳ ಮೇಲೆ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನಮ್ಮ ಮಗಳು ಚೆನ್ನಾಗಿದ್ರೆ ಸಾಕು, ನಮ್ಮ ಕಷ್ಟ ನಮ್ಮಿಂದೆ ಅನ್ನೋ ಮಟ್ಟಕ್ಕೆ ಅವರ ಮನಸ್ಥಿತಿ ಇರುತ್ತೆ. ಈ ಮದುವೆ ಆಗಿ ಹೋಗಿರ್ತಕ್ಕಂಥ ಅಥವಾ ಮದುವೆ ಆಗಿ ಮನೆಗೆ ಕರೆದುಕೊಂಡು ಬಂದಿರತಕ್ಕಂಥ ಗಂಡ ಹೆಂಡತಿಯ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳದೆ ಗಂಡನೇ ಈ ರೀತಿಯಾಗಿ ಅಥವಾ ಕುಟುಂಬದವರೇ ಈ ರೀತಿಯಾದಂಥ ಹಿಂಸೆಯನ್ನು ಕೊಟ್ಟರೆ ಯಾವ ಹೆಣ್ಣು ಮಕ್ಕಳು ಬದುಕೋದಕ್ಕೆ ಸಾಧ್ಯ? ಇಂತಹ ಪರಿಸ್ಥಿತಿಯಿಂದ ಯಾವಾಗ ನಮ್ಮ ಜನಗಳು ಹೊರಗೆ ಬರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ವರದಕ್ಷಿಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ನಡೀತಾ ಇದ್ದಾವೆ. ಯಾಕೆ ಹೀಗೆ ಇಂತಹ ಪರಿಸ್ಥಿತಿ ನಮ್ಮಲ್ಲಿ ಇದೆ ಎಂಬುದೇ ನಮಗೆ ತಿಳಿಯದಂತ ಆಗ್ಬಿಟ್ಟಿದೆ. ಇಂತಹ ನಾಲಾಯಕರುಗಳಿಗೆ ಒಂದು ಒಳ್ಳೆಯ ಶಿಕ್ಷೆ ಆಗಬೇಕು. ಇನ್ನು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರನ್ನ ಆರೋಪ ಮಾಡ್ತಾ ಇದ್ಲೋ ಆ ಒಂದು ಮಹಿಳೆ ಅವರಿಗೆಲ್ಲರಿಗೂ ಕೂಡ ಒಂದು ತಕ್ಕ ಶಿಕ್ಷೆ ಆಗಬೇಕು. ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದಾರೆ, ಅವರಿಗೆ ಒಂದು ಆಗುವಂಥ ಶಿಕ್ಷೆ ಮುಂದೆ ಯಾರಾದರೂ ವರದಕ್ಷಿಣೆಗಾಗಿ ಕಿರುಕುಳವನ್ನು ಕೊಡೋದಕ್ಕೆ ಪ್ಲಾನಿಂಗ್ ಹಾಕಿದ್ರೆ ಅಥವಾ ಕೆಲವೊಂದಿಷ್ಟು ಜನ ಈಗಾಗಲೇ ವರದಕ್ಷಿಣೆಗಾಗಿ ಕಿರುಕುಳವನ್ನು ಪ್ರಾರಂಭಿಸಿದರೆ ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಹಾಕಬೇಕು. ಅಂತಹ ರೀತಿಯಲ್ಲಿ ನಮ್ಮ ಕಾನೂನು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ಇದೆಲ್ಲವೂ ಕೂಡ ಆ ಕ್ಷಣಕ್ಕೆ ಮಾತ್ರ ಸೀಮಿತ ಆಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಯಾರ್ದೋ ಹೆಣ್ಣು ಮಕ್ಕಳು ಜೀವನವನ್ನು ಮಾಡೋದಕ್ಕೆ ತಮ್ಮ ಜೀವನವನ್ನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಇಲ್ಲಿ ಹೆಣ್ಣು ಮಕ್ಕಳು ಏನಾಗ್ಬಿಡುತ್ತೆ ಅಂತಂದರೆ ತವರ ಮನೆಗೂ ಹೇಳಿದರೂ ಕೂಡ ಒಂದು ಕಷ್ಟ ಆಗ್ಬಿಡುತ್ತೆ. ಗಂಡನ ಮನೆಯ ಪರಿಸ್ಥಿತಿಯನ್ನು ತಾವೇ ನುಗ್ಗಿಕೊಂಡು ಏನೋ ಒಂದು ಮಾಡಿ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅತಿಯಾದಂಥ ಕಿರುಕುಳ, ಅತಿಯಾದಂಥ ಹಿಂಸೆ, ಅತಿಯಾದಂಥ ಚಿತ್ರಹಿಂಸೆ ಏನಾಗ್ಬಿಡುತ್ತೆ ಅಂತಂದರೆ ಕೊನೆಗೂ ಅವರ ಪ್ರಾಣವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ತಂದು ತಲುಪಿಸಿ ಬಿಡುತ್ತೆ. ಆ ಕಾರಣದಿಂದಾಗಿ ಇಂತಹ ನಾಲಾಯಕರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು. ಆ ತಕ್ಕ ಶಿಕ್ಷೆ ಆದ ನಂತರವೇ ಅವರಿಗೆ ಆದಂಥ ಶಿಕ್ಷೆನೇ ಒಂದು ಮಾದರಿಯ ಶಿಕ್ಷೆ ಆಗೋದಕ್ಕೆ ಸಾಧ್ಯ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.